ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕರು. ನಮಗೇನು ಸಂಬಂಧ? ಆರಾಮ ಇದೀರಿ ಭಾರತದಾಗ, ಇರ್ರಿ. ಬಿಟ್ಟು ನೀವು ಅವರು ಅಲ್ಲಿ ಸತ್ತಿದ್ದಕ್ಕೆ ಇಲ್ಲಿ ಹೇಳ್ತೀರಿ. ಮತ್ತು ಹಂಗಾದ್ರೆ ಬಂಗ್ಲಾದಲ್ಲಿ ಹಿಂದೂಗಳ ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನಿಮ್ಗೆ ಕಣ್ಣೀರು ಯಾಕೆ ಬರಲಿಲ್ಲ? ಹಾಂ, ಹಿಂದೂಗಳನ್ನು ಕೊಲೆ ಆದಾಗ ನಿಮ್ಗೆ ಯಾವುದೂ ರೀತಿ ಕಣ್ಣೀರು ಬರೋದಿಲ್ಲ, ಎದೆ ಬಡ್ಕೋದಿಲ್ಲ. ಯಾವನೋ ಎಲ್ಲವೂ ಸತ್ತರೆ ಇಲ್ಲಿ ಅಲ್ಲ ನೀವು ಅಳತ್ತೀರಿ. ಆದರೆ ನಿಮ್ಗೆ ಈ ದೇಶಕ್ಕೆ ನಿಷ್ಠೆ ಇಲ್ಲ. ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಈ ದೇಶದ ಗಾಳಿ ಸೇವನೆ ಮಾಡಿ ಯಾರೋ ಯಾವುದೋ ದೇಶದಾಗ ಸತ್ರೆ ಅಳುವುದು ಅದು ದೇಶದ್ರೋಹ ಮತ್ತು ಈ ದೇಶಕ್ಕೇ ಒಂದು ರೀತಿ ಮೋಸ ಮಾಡೋದಂಗೆ. ಶೋಕಾಚರಣೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿಜಯಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ಮಾಡೋರು. ಅವರು ಯಾರೋ ಗೊತ್ತಾಯ್ತಲ್ಲ, ಇವರು RSS ಒಂದು ಪಥಸಂಚಲನ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಕೇಳ್ತಾರೆ ಪ್ರಿಯಾಂಕಾ ಖರ್ಗೆ. ಈಗ ಇವರು ಅಳುವುದಕ್ಕೆ ಮತ್ತು ಆ ದೇಶದ ನಾಯಕನ ಚೀಲಗಳಾಗಲಿಕ್ಕೆ ಯಾವುದಾದ್ರೂ ರಿಜಿಸ್ಟ್ರೇಷನ್ ಎಲ್ಲಾದರೂ ಮಾಡ್ಯಾರನ? ಇರಾಣದಾಗ ಮಾಡ್ಯಾರೋ, ದಾಗ ಮಾಡ್ಯಾರೋ? ಈಗ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಹೇಳಬೇಕು ದೇಶದ ರಾಜ್ಯದ ಜನರಿಗೆ, ಅವರು ಸ್ಟ್ರೈಕ್ ಮಾಡೋದು, ಅಶಾಂತಿ ಗಲಭೆ ಎಬ್ಬಿಸೋದು ಇದನ್ನು ಭಾರತದಲ್ಲಿ ಮಾಡಬಾರ್ದು. ಮಾಡಿದ್ರೆ ಅವ್ರ ಮ್ಯಾಗೆ ಆ್ಯಕ್ಷನ್ ಗುಂಡಿನ ಒಂದು ದಾಳಿ ಮಾಡಿ ಮುಗಿಸ್ಬೇಕಷ್ಟೇ. ಅವರೆಲ್ಲ ದೇಶದ್ರೋಹಿಗಳೇ ಹೊರತು ಅವರು ದೇಶ ಪ್ರೇಮಿಗಳಲ್ಲ. ಭಾರತಕ್ಕೆ ಅನ್ಯಾಯ ಆದಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ವಿರುದ್ಧ ಗೆದ್ದಾಗ ಇವರು ಸಂತೋಷಿರೋದಿಲ್ಲ. ಈಗ ಭಾಳ ದುಃಖ ಆಗಿದೆ, ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಆದಷ್ಟು ಕಣ್ಣೀರು ಹಾಕೋತ ಆತ್ಮಹತ್ಯೆ ಮಾಡ್ಕೊಂಡು ಒಳ್ಳೆಯದು. ಅವರು ಸಹ ಸ್ವರ್ಗ ಸೇರ್ಬೋದು.